ಎಲ್ರಿಗೂ ನಮಸ್ಕಾರ. ಮತ್ತೊಂದು ರಾಜಕೀಯ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಒಂದು ರಾಜಕೀಯ ಸುದ್ದಿ ವಿಶ್ಲೇಷಣೆ ಯಾವುದು ಅಂತಂದ್ರೆ ಬಾಗಲಕೋಟ್ ವಿಧಾನಸಭಾ. ಈ ಬಾಗಲಕೋಟ್ ಯಾರ ಮುಡಿಗೆ ಏರುತ್ತೆ? ಬಿಜೆಪಿಗ, ಕಾಂಗ್ರೆಸ್ಸಿಗ? ಈ ಮೊದಲು HY ಮೇಟಿ ಅವರು ವಯೋಸಹಜದಿಂದ ಅವರು ಕಾಲ ಆದರೆ ಇವಾಗ ಆ ಒಂದು ಕ್ಷೇತ್ರ ತೆರವಾಗಿದೆ. ಯಥಾವತ್ತಾಗಿ ವೀರಣ್ಣ ಚರಂತಿಮಠ ಅವರು ಬಿಜೆಪಿಯಿಂದ ಟಿಕೆಟ್ ಗಿಟ್ಟಿಸ್ತಾರೆ ಹಾಗೂ ಅವರೇ ಸ್ಪರ್ಧೆ ಮಾಡ್ತಾರೆ. ಇನ್ನು ಕಾಂಗ್ರೆಸ್ದಿಂದ ಯಾರಾಗಬಹುದು? ಬಹುಶಃ HY ಮೇಟಿ ಅವರ ಒಂದು ಮನೆಗೆ ಅಂದರೆ ಅವರ ಕುಟುಂಬಸ್ಥರಿಗೆ ಬಹುಶಃ ಕಾಂಗ್ರೆಸ್ಸು ಟಿಕೆಟ್ ಕೊಡಬಹುದು. ಅನುಕಂಪ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ ರಾಜಕೀಯದಲ್ಲಿ. ಇಲ್ಲಿ ರಾಜಕೀಯ ವಿದ್ಯಮಾನ ಆಗಬಹುದು ಅಥವಾ ರಾಜಕೀಯ ಪಕ್ಷಗಳಿಗೆ ಕೇವಲ ತಮ್ಮ ಗೆಲುವನ್ನು ದಾಖಲಿಸೋದು ಬಿಟ್ಟರೆ ಇಲ್ಲಿ ಮತ್ತೆ ಏನು ಅವರ ಅಜೆಂಡಾ ಇರೋದಿಲ್ಲ ಅಥವಾ ಇಲ್ಲ. ಹಾಗಾದರೆ ಶತಾಯಗತಾಯ ನಾನು ಗೆಲ್ಲಬೇಕು ಅಂತ BJP ಹಾಗೂ ಕಾಂಗ್ರೆಸ್ದಿಂದ ಯಾರು ಟಿಕೆಟ್ ಗಿಟ್ಟಿಸ್ತಾರೋ ಅದು ಅವರ ಒಂದು ಕುದುರೆಯ ಓಟ ಅಂತಾನೆ ಅನ್ನಬಹುದು. ಇಲ್ಲಿ BJPಯಿಂದ ಯೋಚನೆ ಮಾಡಿದರೆ ಚರಂತಿಮಠ ಅವರು ಅನಾಯಾಸವಾಗಿ ಗೆಲ್ಲಬಹುದು ಅಂತ ಹೇಳಿದ್ರೂ ಸಹ ಮತದಾರ ಪ್ರಭು ಏನು ಯೋಚನೆ ಮಾಡ್ತಿದ್ದಾನೆ ಅನ್ನೋದು ಬಹಳ ನಿಗೂಢತೆ ಹೊಂದಿರುತ್ತೆ ಇಲ್ಲಿ. ಅದೇ ರೀತಿ ಯಾಕೆ ಕಾಂಗ್ರೆಸ್ ವ್ಯಕ್ತಿ ಗೆಲ್ಲಬಾರ್ದು? ಈಗಾಗಲೇ ಗೆದ್ದು ತೆರವಾಗಿರೋ ಆ ಸ್ಥಾನನ HY ಮೇಟಿ ಅವರ ಕುಟುಂಬಸ್ಥರಿಗೆ ಯಾರಿಗಾದರೂ ಕಾಂಗ್ರೆಸ್ ಟಿಕೆಟ್ ಕೊಡೋದ್ರಿಂದ ಅನುಕಂಪನ ಗಿಟ್ಟಿಸಬಹುದು. ಇಲ್ಲಿ ಚರಂತಿಮಠ ಅವರಿಗೆ ಇನ್ನೊಂದು ಕೂಡ ಸವಾಲಾಗಬಹುದು. ತೀರಾ ಇತ್ತೀಚೆಗೆ ರಾಜ್ಯ ಸರ್ಕಾರದ ವಿರುದ್ಧ ಸುಮಾರಾಗಿ ಗುಡುಗಿರೋ ಚರಂತಿಮಠ ಅವರು ಮತದಾರ ಪ್ರಭುಗಳನ್ನು ಒಲಿಸ್ಕೊಳ್ಳೋದಲ್ದೇನೆ ಅನುಕಂಪದಿಂದ ಏನಾದರೂ ಮೇಟಿ ಕುಟುಂಬಸ್ಥರಿಗೆ ಕಾಂಗ್ರೆಸ್ದಿಂದ ಟಿಕೆಟ್ ಕೊಟ್ಟಿದ್ದೇ ಸರಿಯಾದರೆ ಈ ಅನುಕಂಪನ ಎದುರಿಸಬೇಕಾಗುತ್ತೆ ಚರಂತಿಮಠ ಅವರು. ಆದರೆ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಏನು ಚರಂತಿಮಠ ಅವರು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ಕೆಲಸ ಅಂದರೆ ವಿರೋಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾರೋ ಅದು ಅವ್ರಿಗೇನಾದರೂ ಮುಳ್ಳು ಆಗಬಹುದಾ? ಅದೇ ರೀತಿ ಕಾಂಗ್ರೆಸ್ದಿಂದ HY ಮೇಟಿ ಕುಟುಂಬಕ್ಕೇನಾದರೂ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ದಿಂದ ಯಾವುದೇ ವ್ಯಕ್ತಿ ಇರಬಹುದು, ಅವರ ಗೆಲುವು ಸುಲಭನ? ಹೇಗೆ ಸ್ವತಃ HY ಮೇಟಿ ಅವರು ಚರಂತಿಮಠ ಅವರನ್ನು ಮೆಟ್ಟಿ ನಿಂತು ಗೆದ್ದಿದ್ರು ಅದೇ ಧಾಡಸಿತನ, ಅದೇ ಛಾತಿ ಮೇಟಿಯವರ ಕುಟುಂಬಸ್ಥರಿಗೆ ಇರಬಹುದಾ? ಇಲ್ಲಿ BJPಯಿಂದ ಸ್ಪರ್ಧಿಸ್ತಿರೋ ಚರಂತಿಮಠ ಅವರು ಅವರಿಗೆ ರಾಜಕೀಯ ಅಂದರೆ ದೊಡ್ಡ ಪಕ್ಷದ ಲಾಭ ಆಗುತ್ತೆ ಹಾಗೂ ವೈಯಕ್ತಿಕವಾಗಿ ಅವರ ತುಂಬಾ ವರ್ಚಸ್ ಇರೋ ವ್ಯಕ್ತಿ. ಹಾಗಾದ್ರೆ ಮೇಟಿಯವರ ಮನೆಯಲ್ಲಿ HY ಮೇಟಿ ಥರಾನೇ ಯಾರಾದರೂ ಡಾಮಿನೇಟ್ ಆಗ್ತಾರಾ? ಇದು ಅವರು ಮತದಾರ ಪ್ರಭುಗಳನ್ನ ಸೆಳೆಯೋ ಪ್ರಯತ್ನ ಮಾಡ್ತಾರಾ? ಅಥವಾ ಮತದಾರ ಪ್ರಭು ಮತ್ತೆ ಮೇಟಿಯವರ ಮನೆಯಲ್ಲಿ ಯಾರಾದರೂ ಟಿಕೆಟ್ ಗಿಟ್ಟಿಸಿದರೆ ಅವರಿಗೆ ಗೆಲ್ಲಿಸೋ ಏನಾದರೂ ತಂತ್ರ ಮಾಡಿರಬಹುದಾ? ಬಹುಶಃ ಇದರ ಉತ್ತರ ಎಲೆಕ್ಷನ್ ಆದಮೇಲೆ ಅಂತಾನೆ ಅನ್ಕೋಬಹುದು. ಮತ್ತೆ ನಾನು ಇದೇ ವಿಚಾರವಾಗಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್.